ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಕನ್ವೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಅಡುಗೆ ಮನೆಗೆ ರಚನಾ ಮತ್ತು ದೇವಿ ಬಂದಾಗ ಕನಕಾಂಬರಿ ಬಂದು ದೇವಿ ನೀನು ಅವ್ರು ಕರಿತದ ಹೋಗಿ ತೊಗೊಂಬ ಅನ್ನೋ ಅಂತ ಕಳಿಸ್ತಾಳೆ. ಕನಕಾಂಬರಿ ನಾಶನ ಕುಂಕುಮ ತೊಗೊಂಬರ್ತೀನಿ ಅಂತ ರಚನಂಗೆ ಹೇಳಿ ಕುಕ್ಕರ್ ಇಟ್ಟು ಹೊಟ್ಟೋಗ್ತಾಳೆ. ಆಮೇಲೆ ಇಲ್ಲಿ ಜೀವ ರಾಣನ ಕರ್ಕೊಂಬ ನೆನಪಿನ ರೂಮಲ್ಲಿ ನನಗಿದನ್ನೆಲ್ಲ ನೆನಪು ಅಂತ ಹೇಳ್ಬೇಕಾದ್ರೆ ಯಾವಾಗಲೂ ಅಪ್ಪ ಭೇದ ಭಾವನೆ ಮಾಡ್ತಿದ್ರು. ನಿನಗೆ ಯಾವಾಗಲೂ ಹೊಗಳ್ತಾಯಿದ್ರು, ನನ್ನನ್ನು ಯಾವಾಗಲೂ ತಗಲ್ತಾಯಿದ್ರು. ನನಗೆ ಬಾಸುಂಡೆ ಬರೋಂಗೆ ಬೆಲ್ಟಲ್ಲಿ ಹೊಡಿತಾಯಿದ್ರು. ಎಲ್ಲ ನನಗೆ ಭೇದ ಭಾವನೆ ಮಾಡಿರೋದೇ ಹೊರತು ಪ್ರೀತಿ ಹೊಂದಿಸಿಗೆ ನಿನಗೆ ಇರ್ತೈತೆ ಹೊರತು ನನಗಲ್ಲ ಅಂತ ರಾಣ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನೀನು ತಿಳ್ಕೊಂಡಿರೋ ತಪ್ಪು. ಅಪ್ಪ ಯಾವಾಗಲೂ ನಮಗೆ ಒಟ್ಟಿಗೆ ಪ್ರೀತಿ ಕೊಡ್ತಾಯಿದ್ರು, ಒಂದೇ ಸಮವಾಗಿ ಪ್ರೀತಿ ಕೊಡ್ತಾಯಿದ್ರು. ಆದರೆ ನೀನು ಕೆಲವೊಂದು ತಪ್ಪು ಮಾಡ್ತಿದ್ದಕ್ಕಷ್ಟೇ ನೀನನ್ನು ಬೈತಿದ್ರೆ ಹೊರತು ಬೇರೆ ಏನೂ ಕಾರಣ ಅಲ್ಲ. ಅಪ್ಪ ಯಾವತ್ತೂ ನಮ್ಮಿಬ್ಬರನ್ನ ಬೇರೆ ಅಂತ ನೋಡಿಲ್ಲ. ಹಾಗಾಗಿ ನೋಡಿದ್ರೆ ನನಗಿಂತ ಜಾಸ್ತಿ ಪ್ರೀತಿ ನಿನಗೆ ಕೊಟ್ಟಿದ್ದಾರೆ, ನಿನ್ನೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಜೀವ ಹೇಳ್ತಾನೆ. ನೋಡು ರಾಣ, ಇದನ್ನೆಲ್ಲ ಬಿಟ್ಬಿಡು. ಹಿಂದೆ ಆಗಿರೋದು ಚಿಕ್ಕ ವಯಸ್ಸಲ್ಲಿ ಆಗಿರೋದನ್ನ ಈಗಲೂ ನಿನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದಿನ ಜೀವನ ಕಷ್ಟ ಆಗುತ್ತೆ. ಇದನ್ನೆಲ್ಲ ನಿನ್ನ ಮನಸ್ಸಿಂದ ತೆಗೆದಾಕಬೇಕು ಅಂತ ರಾಣಂಗೆ ಹೇಳ್ತಾನೆ. ಆದರೆ ರಾಣ, ಅದನ್ನೆಲ್ಲ ನನಗೆ ಹೆಂಗೆ ತೆಗೆದಾಕಲಿ ಅಣ್ಣ? ನಿನಗೆ ಅಂತಲೇ ಎಲ್ಲ ಮಾಡಿದ್ರೆ ಹೊರತು ನನಗೆ ಅಂತ ಅಪ್ಪ ಏನೂ ಮಾಡಲಿಲ್ಲ. ಆದಮೇಲೆ ನೀನು ನನಗೆ ಬೇಕಿರೋದನ್ನೆಲ್ಲ ನೀನೇ ಕಿತ್ಕೊಂಡೇ ಹೊರತು ಬೇರೆ ಏನೂ ನೀನು ಮಾಡಲಿಲ್ಲ. ನೀನೂ ಸರಿ ಇಲ್ಲ, ಅಪ್ಪನೂ ಸರಿ ಇಲ್ಲ ಅಂತ ರಾಣ ಹೇಳ್ತಾನೆ. ಅದಕ್ಕೆ ಜೀವ ನೀನು ಏನು ಹೇಳಿದ್ರು ಕೇಳ್ತಿಲ್ಲ ಅಂತ ಹೇಳಿದಾಗ ರಾಣ ಹೇಳ್ತಾನೆ, ಸರಿ ಬಿಡು, ಅದೆಲ್ಲ ನೀನು ಅಮ್ಮನ ನಾನು ನೋಡಿದ್ಯಾ ಅಂತ ಕೇಳ್ತಾನೆ. ಇಲ್ಲಿ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಹೆಂಗೋ ಒಟ್ಟಿಗೆ ನಮ್ಮ ಮನೆಗೆ ಬಂದ್ವಿ, ಖುಷಿ ಆಯಿತು. ಆದರೆ ಈ ರಾಣ ಏನಕ್ಕೆ ಜೀವನಿಗೆ ಚುಚ್ಚು ಮಾತಾಡ್ತಾಯಿದ್ರು ಏನೋ, ಆದರೂ ಜೀವ ಯಾಕೆ ಅವ್ರಿಗೆ ತಿರುಗಿಸಿ ಏನೂ ಮಾತಾಡಲಿಲ್ಲ. ಎಲ್ಲೋ ಮನೆಗೆ ಬಂದಿದ್ದೀನಿ, ಸಿಟ್ಟು ಮಾಡ್ಕೋಬಾರ್ದು ಅನ್ನೋ ಕಣಕ್ಕೆ ಮಾತಾಡಿಲ್ಲ ಅಂತ ಅನಿಸುತ್ತೆ. ಒಳ್ಳೇದಾಯಿತು. ಆದರೆ ಈ ಕಪಿಲ್ ಅಂತೂ ಅವ್ನು ನೋಡಿದ್ರೆ ಅವರ ರಾಕ್ಷಸನ ಥರ ಆಡ್ತಾನೆ. ಅವ್ನು ಸರಿ ಹೋಗೋದಂತ ಜಾಯಮಂದವನಲ್ಲ ಅಂತ ಅನಿಸುತ್ತೆ. ನೋಡಿ ನಮ್ಮ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ, ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೋತಾಳೆ. ಸರಿನಾ, ಹಾಲುಗ್ಸಿದ್ರೆ ಅಂತ ಹೇಳಿದ್ರಲ್ಲ, ಪಾತ್ರೆ ತೊಗೊಂಬಂದು ಪಾತ್ರೆ ಇಡ್ತಾಳೆ. ಪಾತ್ರೆ ಇಟ್ಟು ಫ್ರಿಜ್ಗೆ ಹೋಗಿ ಹಾಲನ್ನ ತೊಗೊಂಬಂದು ಹಾಲನ್ನ ಪ್ಯಾಕೆಟನ್ನ ಕಟ್ ಮಾಡಿ ಪಾತ್ರೆಗೆ ಹಾಕ್ತಾ ಇರ್ತಾಳೆ. ಪಾತ್ರೆಗೆ ಹಾಕ್ಬೇಕು, ಅದನ್ನೇ ಯೋಚನೆ ಮಾಡ್ತಿರ್ತಾಳೆ, ಏನು ಮಾಡೋದು, ಹೆಂಗೆ ಕಂಡು ಹಿಡಿದು. ಸರಿ ಬಿಡು, ಹೆಂಗೋ ದೇವಿ ಅಂತೂ ಒಬ್ಬಳು ಒಳ್ಳೆಯವಳಿದ್ದಾಳೆ, ಅವಳು ನಂಗೆ ಒಳ್ಳೆಯವಳು ಸಿಕ್ಕಿದ್ದಾಳೆ. ಇನ್ನು ಮುಂದಕ್ಕಾದರೂ ಎಲ್ಲ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಿದ್ರೆ ಸಾಕು. ಏನೇ ಇದ್ರೂ ಏನೇ ಕಂಡುಹಿಡ್ಕೋಬೇಕು, ನಾನೇ ಕಂಡುಹಿಡ್ಕೋಬೇಕು ಅಂತ ಹೇಳಿ ಹಾಲು ಪ್ಯಾಕೆಟ್ನ ಹೊಡೆದು ಪಾತ್ರೆಗೆ ಹಾಕಿ ಸ್ಟವ್ನ ಆನ್ ಮಾಡ್ತಾಳೆ. ಅದ್ರಲ್ಲಿ ಪಕ್ಕದಲ್ಲಿ ಕುಕ್ಕರ್ ವಿಸಿಲ್ ಆಗ್ತಾನೆ ಇರುತ್ತೆ. ರಚನಾ, ಇದೇನು ಕುಕ್ಕರ್ ವಿಸಿಲ್ ಆಗ್ತಾನೆ ಇದೆಯಲ್ಲ, ಯಾರು ಇಟ್ಟಿದ್ದನ್ನ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆದರೆ ಜೀವ ರಾಣನ ಹತ್ರ ಮಾತಾಡೋಕ್ಕೆ ಅಂತಂದ್ರೆ ಇನ್ನೂ ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ರಾಣ, ಬಾ ಅಮ್ಮನ ನಿಂಗೆ ಮೀಟ್ ಮಾಡಿಸ್ತೀನಿ, ಅಮ್ಮನ ನೀನು ನೋಡಿದ್ರೆ ಖುಷಿ ಆಗುತ್ತೆ, ನಿನಗೂ ಅವ್ರ ಆಶೀರ್ವಾದ ಸಿಗುತ್ತೆ ಬಾ ಅಂತ ಹೇಳಿ ಕರ್ಕೊಂಬರ್ತಾನೆ. ಕರ್ಕೊಂಬಂದು ಅವ್ರ ರೂಮನ ಹತ್ರ ನಿಂತ್ಕೊಂಡು, ನೋಡಿ ಇದು ಅಮ್ಮ ಇದೇ ರೂಮಲ್ಲಿ ಇರೋದು, ಈ ಬಾಗಿಲಿಂದನೇ ಅಮ್ಮ ಸೇರ್ಕೊಂಡ್ಬಿಟ್ಟಿದ್ದಾಳೆ. ನೀನು ಹೋದಾಗಿಂದ ಅಮ್ಮ ಹೊರಗೆ ಬಂದಿಲ್ಲ, ಹುಚ್ಚಿಯಾಗಿ ಹೋಗಿದ್ದಾಳೆ. ಅವಳು ನಿನ್ನ ಬಗ್ಗೆ ಹಂಗೆ ಒಂದೇ ಚಿಂತೆ. ರಾಣ ನನ್ನ ಮಗ, ರಾಣಂಗೆ ಯಾರು ಏನೋ ಮೋಸ ಮಾಡಬಾರ್ದು, ಈಗಾಗಿರೋ ಮೋಸನೇ ಸಾಕು. ರಾಣ ಚೆನ್ನಾಗಿರಬೇಕು ಅಂತ ಒಂದೇ ಮಾತು ಹೇಳ್ತಾಳೆ, ಬಿಟ್ಟರೆ ಬೇರೆ ಏನೂ ಹೇಳೋದಿಲ್ಲ. ಯಾಕೆ ಅಂತ ಅಮ್ಮ ಹಿಂಗಾಗೋ ಕಾರಣ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ಮಾಡಿದ್ದ ಅನ್ಯಾಯದಿಂದ, ನೀನು ಮಾಡಿದ ಮೋಸದಿಂದ ಅಮ್ಮ ಹಿಂಗಾಗಿದ್ದಾಳೆ. ಈಗಲೇ ನಿಂಗೆ ಗೊತ್ತಾಯ್ತಲ್ಲ ನೀನು ಏನು ಮಾಡಿದ್ಯಾ, ಏನು ಬಿಟ್ಟಿದ್ಯಾ ಅನ್ನೋದು ಅಂತ ಹೇಳಿದಾಗ ಜೀವನಿಗೆ ಬೇಜಾರಾಗ್ತಾ ಇರುತ್ತೆ. ನಾನು ಎಂಥ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ತಪ್ಪು ಮಾಡಬಾರ್ದಾಗಿತ್ತು ಅಂತ ಹಾಗೆ ಯೋಚನೆ ಮಾಡ್ತಾ ತಲೆ ಬಗ್ಸ್ತಾನೆ ನಿಂತ್ಬಿಡ್ತಾನೆ. ಅದೇ ರಾಣ ಹೇಳ್ತಾನೆ ಇರ್ತಾನೆ, ಅಮ್ಮಂಗೆ ನೀನು ಮಾಡಿದ್ದು ಸರಿಯಲ್ಲ, ನೀನು ಇಷ್ಟೆಲ್ಲ ಮೋಸ ಮಾಡಿದ್ರು ಅದನ್ನೆಲ್ಲ ಬಿಟ್ಟಾಕು, ಸರಿ ಆಯಿತು. ಅಮ್ಮನ ನೋಡಿ ನೀನು ಆಶೀರ್ವಾದ ತಗೋ, ಅಮ್ಮ ನೀನು ನೋಡಿದ್ರೆ ಖುಷಿ ಪಡ್ತಾಳೇನೋ, ನೋಡೋಣ ಅಂತ ಹೇಳಿ ರಾಣ ಮುಂದೆ ಇಟ್ಟು ಹೋಗಿ ರೂಮ್ ಬಾಗಿಲನ್ನು ತೆಗಿಯೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ದೇವಿ ಕಿರ್ಸಳೆ ರಾಣ ಅಂತ ದೇವಿ ಕಿರ್ಸಿದ್ದನ್ನು ಈ ಕಡೆ ತಿರುಗಿ ರಾಣ ನೋಡ್ತಾನೆ, ಯಾರು ಕಿರ್ತಿದ್ದು ಅಂತ. ಅಷ್ಟರಲ್ಲಿ ಇಲ್ಲಿ ರಚನಾ ಹಾಲು ಇಟ್ಟಿರ್ತಾಳೆ, ಸ್ಟವ್ ಕೂಗ್ತಾನೆ ಇರುತ್ತೆ. ಸ್ಟವ್ ಮೇಲೆ ಇರೋಂಥ ಕುಕ್ಕರ್ ಕೂಗ್ತಾನೆ ಇರ್ಬೇಕಾದ್ರೆ ಇದನ್ನ ಹೆಂಗಾರ ಮೇಲೆ ಇಳಿಸೋಣ ಅಂತ ಹೇಳಿ ರಚನೆ ಏನು ಮಾಡ್ತಾಳೆ, ಇದು ಯಾರು ಇಟ್ಟಿದ್ದು, ಇಳಿಸೋದ ಬೇಡವಾ, ಅದೇ ಅತ್ತೇನಾರು ಇಟ್ಟರೆ ಚಿಕ್ಕತ್ತೇನಾರು ಇಟ್ರ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಯೋಚನೆ ಮಾಡ್ಬೇಕಾದ್ರೆ ಚಿಕ್ಕತ್ತೇನಾರು ಇಟ್ಟಿದ್ರೆ ಹೇಳ್ಬಿಟ್ಟು ಹೋಗ್ತಿದ್ರಲ್ಲ, ಚಿಕ್ಕತ್ತೆ ನೀವೇನಾದರೂ ಕುಕ್ಕರ್ ಇಟ್ರ ಅಂತ ಕಿರ್ಚಿ ಕೇಳ್ತಾಳೆ. ಆದರೆ ಯಾರೂ ಉತ್ತರ ಕೊಡೋದಕ್ಕೆ ಬರೋದೇ ಇಲ್ಲ. ಇಲ್ಲಿ ದೇವಿ ರಾಣ ಅಂತ ಕರೆದು ರಾಣನ ಹತ್ರ ಹೋಗ್ತಾಳೆ. ದೇವಿ ಹತ್ರ ಹೇಳ್ತಾನೆ, ರಾಣ ಅಮ್ಮನ ಸಂಜೀವನ ಬಂದಿದ್ದಾನೆ, ಅವನ ಆಶೀರ್ವಾದ ತೊಗೊಂಡು ನೋಡು ಬಂದಿದ್ದಾನೆ ಅಂತ ಹೇಳಿ ಕರೆದ್ರೆ ಅಮ್ಮಗೂ ಖುಷಿ ಆಗುತ್ತೇನೋ ಅಂತ ಅನ್ಸುತ್ತೆ. ಅಂದಾಗ ದೇವಿ ಶಾಕಿಂದ ನೋಡ್ತಾಳೆ. ಏನು ಮಾತಾಡ್ತಿದ್ದೆ ರಾಣ, ನೀನು ಮಾತಾಡ್ತಿರೋದು ಸರಿ ಇದೆ, ನಿಮಗೆ ಗೊತ್ತಾಗ್ತಿದೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಇಲ್ಲಿ ರಚನಾ ಕುಕ್ಕರ್ನ ವಿಜಿಲ್ ಆಗ್ತದಲ್ಲ ಅಂತ ಸ್ಟವ್ ಆಫ್ ಮಾಡ್ತಾಳೆ. ಅಷ್ಟರಲ್ಲಿ ರಚನಾ ಜೋರಾಗಿ ಕಿರ್ಚ್ಕೊಂಡಿದ ತಕ್ಷಣ ಜೀವ ಅಲ್ಲಿಂದ ರಚನಾ ನಿಮ್ಗೆ ಏನಾಯಿತು ಅಂತ ಹೇಳಿ ಓಡೋಗಿ ಬರ್ತಾನೆ. ಬರ್ಬೇಕಾದ್ರೆ ಅಲ್ಲಿಂದ ಇವನಾಗ ಅಣ್ಣ ಹಿಂಗೆ ಓಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ದೇವಿನೂ ಅಲ್ಲಿಂದ ಓಡ್ತಾಳೆ. ಜೀವ ಬಂದು ಅಡುಗೆ ಮನೆ ನೋಡ್ತಾನೆ, ರಚನಾ ಕುಕ್ಕರ್ ಬ್ಲಾಸ್ಟ್ ಆಗಿ ಕೆಳಗೆ ಬಿದ್ದಿರ್ತಾಳೆ. ಸಾಂಬಾರು ಅವ್ರ ತಲೆ ಮೇಲೆಲ್ಲ ಆಗಿ ಕೆಳಗೆ ಬಿದ್ದಿರೋದನ್ನು ನೋಡಿ ಜೀವನಿಗೆ ಶಾಕ್ ಆಗುತ್ತೆ, ಇದೇನಾಯಿತು ರಚನಂಗೆ ಅಂತ. ರಚನಾ ಕೆಳಗೆ ಬಿದ್ದಿರೋದನ್ನು ನೋಡ್ತಾನೆ. ರಚನಾ ಕಿರ್ಚ್ಕೊಂಡಿದ್ದನ್ನು ರಾಣ ಹೇಳ್ತಾನೆ, ಅವ್ರು ಬಂದಿರೋದು ಮನೆಗಲ್ಲ, ಇದು ದೆವ್ವದ ಮನೆ ಅನ್ನೋ ಒಂಥರ ಅವಳಿಗೆ
ಅನುಭವಿಸ್ಬೇಕು ಅವರೆಲ್ಲ ಅಂತ ಹೇಳ್ತಾನೆ. ಆಗ ಜೀವ ಗಾಬರಿಯಿಂದ ಹೋಗಿ ರಚನೆನ ಎತ್ಕೋತಾನೆ. ರಚನೆ ಕಣ್ಬಿಡಿ, ಹಿಂಗೇನಾಯ್ತು ರಚನೆ ಕಣ್ಬಿಡಿ ಅಂತ ಅಂದ್ರು. ರಚನೆ ಕಣ್ಬಿಡ್ತಿರಲ್ಲ. ಅಷ್ಟು ಕೃಷ್ಣ ದೇವಿನೂ ಅಲ್ಲಿ ಬರ್ತಾರೆ. ಅಮ್ಮ ಕಣ್ಬಿಡಮ್ಮ ಅಂತ ಕೃಷ್ಣ ಎಷ್ಟು ಹೇಳಿದ್ರು ಕೇಳ್ದಲೇ ಇದ್ದಾಗ ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಎಚ್ಚರ ಮಾಡ್ಕೋತಾಳೆ. ಎಚ್ಚರ ಮಾಡ್ಕೊಂಡಾಗ ದೇವಿ ಅದಕ್ಕೆ ನಿಮ್ಗೆ ಏನಾಯಿತು, ನೀವು ಯಾಕೆ ಹಿಂಗೆ ಬಿದ್ರಿ ಅಂತ ಕೇಳಿದಾಗ ಅಷ್ಟರಲ್ಲಿ ಕನಕಾಂಬರಿ ಮತ್ತು ಅವ್ರ ಮನೆಯವರೆಲ್ಲರೂ ಬರ್ತಾರೆ. ಆ ಕನಕಾಂಬರಿ ಬಂದು ಅದೆಲ್ಲ ಹೇಗಾಯಿತು ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಕುಕ್ಕರ್ ಇದೆಲ್ಲ ಸಿಡಿಯುತ್ತೆ ಅಂತ ಅಂದಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಾಳೆ. ಆಗ ರಚನಾ ನಿಧಾನಕ್ಕೆ ಕಣ್ಬಿಟ್ಟು ಎಚ್ಚರ ಮಾಡ್ಕೋತಾಳೆ. ಆ ರಚನೆಗೆ ಫುಲ್ ಸುಸ್ತಾಗಿರುತ್ತೆ, ಯಾಕೆಂದರೆ ಸಿಡಿದು ಮುಖ ಎಲ್ಲ ಸ್ವಲ್ಪ ಸುಟ್ಟಿರುತ್ತೆ, ಕೈ ಕಾಲು ಸುಟ್ಟಿರುತ್ತೆ. ಅಷ್ಟೊಂದು ಮನೆ ಕೆಲಸದವಳು ಅಲ್ಲಿಗೆ ಬರ್ತಾಳೆ. ಅಮ್ಮವ್ರು ಇದೇನಾಯಿತು, ಇದೇನು ಮಾಡ್ಕೊಂಡ್ರಿ ಅಂತ ಅಲ್ಲಿಗೆ ಬರ್ತಾಳೆ. ಆಗ ಜೀವನಿಗೆ ಕೋಪ ಬರ್ತಾ ಇರುತ್ತೆ ಬೈಯಕ್ಕೆ ಅಂತ. ಆದರೆ ಏನೋ ಮಾತಾಡ್ದಲ್ಲೇ ಸುಮ್ಮನೆ ಇರ್ತಾನೆ. ಕನಕಾಂಬರಿ ಬಂದು ಮನೆ ಕೆಲಸೋಣ, ನಿನಗೇನು ಅಷ್ಟು ಗೊತ್ತಾಗಲ್ವಾ, ಕುಕ್ಕರ್ನ ಇಟ್ಬಿಟ್ಟು ಹೋಗಿದ್ದೆಲ್ಲ ಯಾವತ್ತೂ ಮಾಡಿದ್ರೆ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಕೇಳಿದಾಗ ನಾವೇನು ಬೇಕು ಅಂತ ಮಾಡಿಲ್ಲ ಅಮ್ಮನವ್ರೆ ಅಂತ ಹೇಳಿದಾಗ ಬೇಕಂತ ಮಾಡ್ದಲ್ಲೇ ಇದ್ರು ಏನು ಅಂತ ಹೇಳಿ ಕಪ್ಪಾಳ್ಕೊಂಡು ಹೊಳಿತಾಳೆ. ಏನಾರು ಒಂದು ಸದ್ಕಿತ್ತು ಹೋಗಿದ್ರೆ ಏನು ಕತೆ, ಇದು ಆಗಲೇ ಒಂದು ಸಾವಿನ ಮನೆ ಇರೋದು, ಅದರಲ್ಲೂ ನೀನು ಮತ್ತೆ ಹಿಂಗಾಗಿದ್ರೆ ಏನು ಅಂತ ಅಂದಾಗ ಜೀವನಿಗೆ ಕೋಪ ಬರ್ತಾ ಇರುತ್ತೆ. ಅಷ್ಟರಲ್ಲೂ ಚಿಕ್ಕತೆ ಬಂದು ನೀನೇನು ಬೇಕಂತ ಮಾಡಿರಲ್ಲ, ಆದರೂ ಹಿಂಗೆ ಯಾಕೆ ಮಾಡಿದೆ, ನಿಂಗೆ ಅಷ್ಟು ಗೊತ್ತಾಗಲ್ವ ಅಂತ ಅವಳು ಬೈತಾಳೆ. ಅಷ್ಟು ಚೆನ್ನಾಗಿ ಎಚ್ಚರ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಅವರತ್ತೆ ಇದು ಸಾವಿನ ಮನೆ ಇರೋದು, ಸಾವಿನ ಮನೇಲಿ ಇಂಥದ್ದನ್ನೆಲ್ಲ ಆಲೋಚಿಸೋ ಕೆಲಸ ಎಲ್ಲ ಮಾಡಬಾರ್ದು ಅಂತ ಗೊತ್ತಿದ್ರು ಹಿಂಗೆ ಮಾಡ್ತಿರಲ್ಲ, ಹಿಂಗೆ ಹಿಂಗೆ ಮಾಡೋಕ್ಕೆ ಹೋಗಿದ್ದಕ್ಕೇನು ಹಿಂಗೆಲ್ಲ ಆಗಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ದೇವಿ ಬನ್ನಿ ನೀವು ರೆಸ್ಟ್ ಮಾಡಿ ರೂಮಿಗೆ ಹೋಗೋಣ ಅಂತ ಅಂದಾಗ ಎತ್ತುತ್ತಾರೆ. ಅವ್ಳಿಗೆ ಫುಲ್ ಸುಸ್ತಾಗ್ತಾ ಇರುತ್ತೆ. ಅವಳು ನಿಂತ್ಕೊಳ್ಳೋಕೆ ಆಗದೆ ಹೋದಾಗ ಬೀಳಕ್ಕೆ ಹೋದಾಗ ಜೀವ ಬಿಡು ದೇವಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಎತ್ಕೊಂಡು ರೂಮ್ಗೆ ಹೋಗ್ತಾನೆ. ಎತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಅವಳನ್ನ ನೋಡ್ತಾ ಇರ್ತಾರೆ. ಇಲ್ಲಿ ರೂಮಿಗೆ ಬಂದಮೇಲೆ ಅವಳಿಗೆ ಸುಟ್ಟಿರೋದನ್ನ ಅವಳು ಮತ್ತು ಸಾಂಬಾರು ಆಗಿರೋದನ್ನೆಲ್ಲ ದೇವಿ ಕೂತ್ಕೊಂಡು ಐಸ್ ಕ್ಯೂಬ್ಸಲ್ಲಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಕೃಷ್ಣ ಹೇಳ್ತಾ ಇರ್ಬೇಕಾದ್ರೆ ರಚನಾ ಕೃಷ್ಣಗೆ ಸಂಬಂಧ ಮಾಡ್ತಾ ನೋಡು ಅಮ್ಮಂಗೆ ಏನೂ ಆಗಿಲ್ಲ, ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ದೇವಿ ಕೂಡ ಹೇಳ್ತಾಳೆ, ಕೃಷ್ಣ ಅಳ್ಬೇಡ, ಅಮ್ಮಂಗೆ ಏನೂ ಆಗಿಲ್ಲ, ನೋಡು ಅಮ್ಮ ಆರಾಮಾಗಿದ್ದಾರಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜೀವ ರಚನೆ ಕುಡಿಯೋಕ್ಕೆ ಅಂತ ನೀರು ತೊಗೊಂಬಂದು ಅವಳನ್ನ ಎಬ್ಬರಿಸಿ ನೀರು ಕೊಡಿಸಿ ಹಾಗೆ ಮತ್ತೆ ಮಲಗಿಸ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಅಣ್ಣ ನೀನೇನು ಬೇಜಾರು ಮಾಡ್ಕೊಬೇಡ ಹಿಂಗೆ ಆಗಿದ್ದಕ್ಕೆ ಅಂತ ಅಂದಾಗ ಇಲ್ಲ ನಮಗೇನು ಬೇಜಾರಿಲ್ಲ ಅಂತ ಜೀವ ಹೇಳ್ತಾನೆ. ಇಲ್ಲ ಹಿಂಗೆ ಆಗಿದ್ದಕ್ಕೆ ನೀವೇನಾದರೂ ಸಿಟ್ಟು ಮಾಡ್ಕೊಂಡು ಮನೆಯಿಂದ ಹೋಗ್ಬಿಡ್ತೀರೇನೋ ಅನ್ನೋ ಭಯ ನಂಗೆ ಅಷ್ಟೇ ಅಂತ ದೇವಿ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಂಡು ಮನೆಯಿಂದ ಹೋಗೋಂಥ ಮಾತೇ ಇಲ್ಲ, ಇಲ್ಲಿ ಬಂದಿದ್ದೀವಿ ಅಂದಮೇಲೆ ನಾವು ಬಂದು ಇಲ್ಲೇ ಇರ್ತೀವಿ, ಇರೋಕ್ಕೆ ಅಂತ ಬಂದಿದ್ದೀವಿ ಅಂದಮೇಲೆ ಇದ್ದೇ ಇರ್ತೀವಿ ಅಂತ ಜೀವ ಹೇಳ್ತಾನೆ. ಆಗ ರಚನಾನು ಅದನ್ನು ಹೇಳ್ತಾಳೆ, ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ದೇವಿ, ನಾವು ಈ ಮನೆಯಿಂದ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಾಲ ಕೇಳ್ತಾನೆ, ಇದೆಲ್ಲ ಹೇಗಾಯಿತು ರಚನಾ ಅಂತ ಕೇಳಿದಾಗ ರಚನಾ ನಾನು ಇವರು ದೇವಿಯವರು ಹಾಲು ತೊಗೊಂಬರ್ತೀನಿ ಅಂತ ಹೋದರು, ಹಂಗೆ ಕನಕಾಂಬರಿ ಅರ್ಶಿನ ಕುಂಕುಮ ತೊಗೊಂಬರ್ತೀನಿ ಅಂತ ಹೋದರು. ಕುಕ್ಕರು ವಿಸಿಲ್ ಆಗ್ತಾನೆ ಇತ್ತು. ಅದಕ್ಕೆ ಅದನ್ನು ಇಳಿಸೋಕ್ಕೆ ಅಂತ ನಾನು ನೋಡ್ದೆ ಇಲ್ಲ ಪ್ರೆಷರ್ ಜಾಸ್ತಿಯಾಗಿ ನಾನು ಮುಟ್ಟೋ ಟೈಮ್ಗೆ ಅದು ಬ್ಲಾಸ್ಟ್ ಆಯಿತು ಅಂತ ಅನಿಸುತ್ತೆ ಅಂತ ಹೇಳಿ ಅಲ್ಲಿಂದ ದೇವಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಜೀವ ಸರಿ ಆಯಿತು, ನಾವು ಇಲ್ಲೇ ಇರಬೇಕು ಅಂತ ಹೇಳಿ ಕೂತ್ಕೋತಾನೆ. ಇಲ್ಲಿ ರಾಣ ಮತ್ತು ಕನಕಾಂಬರಿ ಮಾತಾಡ್ತಿರ್ತಾರೆ. ರಾಣ ಹೇಳ್ತಾನೆ, ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ ಮಾಮ್, ನೀವು ಮಾಡಿದ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿತ್ತು, ಕುಕ್ಕರ್ ಬ್ಲಾಸ್ಟಿಂಗ್ ಕೆಲಸ ಚೆನ್ನಾಗೇ ಆಗಿದೆ, ಹೆಂಗೆ ಮಾಡಿದ್ರಿ ಇದನ್ನು ಅಂತ ಕೇಳಿದಾಗ ಕನಕಾಂಬರಿ ಅವಳಿಗೆ ನಾವೇನೋ ಅನ್ನೋದು ತೋರಿಸ್ಬೇಕು, ಅದಕ್ಕೆ ಹಿಂಗೆ ಮಾಡಿದೆ ಅಂತ ಕನಕಾಂಬರಿ ಹೇಳ್ತಾಳೆ. ರಾಣ ಅದನ್ನು ಕೇಳಿ ಖುಷಿ ಪಡ್ತಾನೆ. ಆದರೆ ಅವ್ರ ಅತ್ತೆ ನೋಡಿ ಅದನ್ನು ಬೇಜಾರು ಮಾಡ್ಕೋತಿರ್ತಾಳೆ. ಮುಂದೇನಾಗುತ್ತೆ ನೋಡೋಣ.